ಆತ್ಮೀಯರೇ, ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗುವುದಕ್ಕೂ ಹಾಗೂ ಸಾರ್ಥಕ ಜೀವನ ನಡೆಸೋದಕ್ಕೆ ಈ 3 ನಿಯಮಗಳನ್ನು ಅಳವಡಿಸಿಕೊಂಡಿದ್ದೇ ಆದರೆ ನಾವು ನಮ್ಮ ಜೀವನವನ್ನು ಇರುವಷ್ಟು ದಿನ ಹ್ಯಾಪಿಯಾಗಿ ಬದುಕಬಹುದು. ಅವು ಯಾವುವು ಅಂತೀರಾ? ಬನ್ನಿ ನೋಡೋಣ. ಮೊದಲನೇ ನಿಯಮ, ಬೆಳೆ ಬೆಳೆಯೋ ಹೊಲದಲ್ಲಿ ಬೀಜ ಹಾಕಿಲ್ಲ ಅಂದರೆ ಹೇಗೆ ಅಲ್ಲಿ ಕಸ ಕಡ್ಡಿ ಬೆಳೆಯುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಹಾಗೂ ಬುದ್ಧಿಯಲ್ಲಿ ಒಳ್ಳೆಯ ವಿಚಾರಗಳನ್ನ ತುಂಬಿಲ್ಲ ಅಂದರೆ ಆ ಜಾಗವನ್ನು ಕೆಟ್ಟ ವಿಚಾರಗಳು ಆಕ್ರಮಿಸಿಕೊಳ್ಳುತ್ತವೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಸಕಾರಾತ್ಮಕ ವಿಚಾರಗಳನ್ನ ತುಂಬಿಟ್ಟುಕೊಳ್ಳಬೇಕು. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ವಿಚಾರಗಳು ಇರ್ತವೋ ನಮ್ಮ ಮನಸ್ಸು ಕೂಡ ಅದೇ ರೀತಿ ಆಲೋಚಿಸುತ್ತೆ. ಅದು ಒಳ್ಳೆಯ ವಿಚಾರಗಳಿದ್ದರೆ ಒಳ್ಳೆಯ ರೀತಿಯಲ್ಲಿ ಆಲೋಚಿಸುತ್ತೆ, ಕೆಟ್ಟ ವಿಚಾರಗಳಿದ್ದರೆ ಕೆಟ್ಟ ರೀತಿಯಲ್ಲಿ ಆಲೋಚಿಸುತ್ತೆ. ಆದಷ್ಟು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳೇ ತುಂಬಿದ್ದಾಗ ನಮ್ಮ ಮನಸ್ಸು ನಮ್ಮನ್ನು ಕೆಟ್ಟ ದಾರಿಗೆ ಕರ್ಕೊಂಡು ಹೋಗೋದು ಆದಷ್ಟು ತಪ್ಪಿಸುತ್ತೆ. ಎರಡನೆಯ ನಿಯಮ, ಯಾರ ಹತ್ರ ಏನಿರುತ್ತೋ ಅವರು ಅದನ್ನೇ ಬೇರೆಯವ್ರಿಗೂ ಹಂಚ್ತಾರೆ. ಸುಖಿ ಸುಖವನ್ನು ಹಂಚ್ತಾನೆ, ದುಃಖಿ ದುಃಖವನ್ನು ಹಂಚ್ತಾನೆ, ಜ್ಞಾನಿ ಜ್ಞಾನವನ್ನು ಹಂಚ್ತಾನೆ, ಭ್ರಮಿತ ಭ್ರಮೆಯನ್ನು ಹಂಚ್ತಾನೆ, ಭಯಭೀತ ಭಯವನ್ನು ಹಂಚ್ತಾನೆ, ಹೇಡಿತನವನ್ನು ಹಂಚ್ತಾನೆ. ಹೀಗೆ ಯಾರಲ್ಲಿ ಏನಿರುತ್ತೋ ಅದನ್ನೇ ಅವರು ತಮ್ಮ ಸುತ್ತಮುತ್ತ ಇರೋರಿಗೆ ಹಂಚ್ತಾರೆ, ಕೊಡ್ತಾರೆ. ಒಬ್ಬ ಭಿಕ್ಷುಕ ಒಬ್ಬ ವ್ಯಕ್ತಿಯ ಮನೆ ಮುಂದೆ ಹೋಗಿ ಭಿಕ್ಷೆಯನ್ನು ಬೇಡಿದಾಗ ಅವರ ಮನೆಯಲ್ಲಿ ಏನಿರುತ್ತೋ ಅದನ್ನೇ ತಾನೇ ಅವರು ಆ ಭಿಕ್ಷುಕನಿಗೆ ಕೊಡೋದು. ಜೀವನದಲ್ಲಿಯೂ ಸಹ ಹಾಗೇನೆ. ನಾವು ನಮ್ಮ ಜೀವನದಲ್ಲಿ ಯಾರ ಸಹವಾಸ ಮಾಡ್ತೀವೋ, ಯಾರೊಂದಿಗೆ ನಾವು ಹೆಚ್ಚು ಸಮಯವನ್ನು ಕಳಿತೀವೋ ಅಂಥವರು ಅವರಲ್ಲಿ ಯಾವ ವಿಚಾರಗಳಿರುತ್ತವೆಯೋ ಅವುಗಳನ್ನೇ ನಮ್ಮ ಮೇಲೆ ಹೇರ್ತಾರೆ ಹಾಗೂ ನಮಗೆ ಗೊತ್ತಿಲ್ಲದಂತೆ ಅವುಗಳ ಪ್ರಭಾವಕ್ಕೆ ನಾವು ಖಂಡಿತ ಒಳಗಾಗ್ತೀವಿ. ಅದು ಒಳ್ಳೆಯದಾಗಿದ್ದರೆ ಒಳ್ಳೆಯದು, ಕೆಟ್ಟದಾಗಿದ್ದರೆ ಕೆಟ್ಟದ್ದು. ಆದ್ದರಿಂದ ಆದಷ್ಟು ನಾವು ನಮ್ಮ ಹತ್ರ ಬರೋರಿಗೆ ಒಳ್ಳೆಯದನ್ನು ಹಂಚೋಣ. ಅದೇ ರೀತಿ ನಮಗೂ ಸಹ ಒಳ್ಳೆಯದನ್ನೇ ಹಂಚೋ ಒಳ್ಳೆಯವರ ಸ್ನೇಹವನ್ನೇ ನಾವು ಮಾಡೋಣ. ಇನ್ನು ಮೂರನೆಯ ನಿಯಮ, ನಮಗೆ ನಮ್ಮ ಜೀವನದಿಂದ ಏನೆಲ್ಲ ಸಿಗುತ್ತೋ ಅದನ್ನು ನಾವು ಜೀರ್ಣಿಸ್ಕೊಳ್ಳೋದನ್ನು ಕಲಿಬೇಕು. ಯಾಕೆಂದರೆ ಊಟ ಜೀರ್ಣವಾಗದೇ ಇದ್ದರೆ ಅಜೀರ್ಣ ಆಗಿ ರೋಗಗಳು ಹೆಚ್ಚುತ್ತೆ. ಹೊಗಳಿಕೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತೆ. ನಿಂದನೆ ಜೀರ್ಣವಾಗದೇ ಇದ್ದರೆ ಶತ್ರುತ್ವ ಹೆಚ್ಚುತ್ತೆ. ದುಃಖ ಜೀರ್ಣವಾಗದೇ ಇದ್ದರೆ ನಿರಾಶೆ ಹೆಚ್ಚುತ್ತೆ. ಹೀಗೆ ನಮ್ಮ ಜೀವನದಲ್ಲಿ ನಮಗೆ ಯಾವುದು ಬೇಗ ಜೀರ್ಣ ಆಗುತ್ತೋ ಅದನ್ನೇ ನಾವು ತಗೋಬೇಕು. ಅದು ತಿನ್ನೋ ಅನ್ನದ ವಿಚಾರದಲ್ಲೇ ಆಗಿರಲಿ ಅಥವಾ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರೋ ಆಲೋಚನೆಗಳ ವಿಚಾರದಲ್ಲೇ ಆಗಿರಲಿ ಅಥವಾ ನಾವು ಯೋಚನೆ ಮಾಡೋ ಚಿಂತನೆಗಳ ವಿಚಾರದಲ್ಲೇ ಆಗಿರಲಿ. ಯಾಕೆಂದರೆ ನಾವೇನಾದರೂ ಇದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಹೋದರೆ ಹೇಗೆ ಅಜೀರ್ಣದಿಂದ ನಮ್ಮ ಆರೋಗ್ಯ ಹಾಳಾಗುತ್ತೋ ಹಾಗೆ ಅಜೀರ್ಣವಾಗದ ಕೆಲವು ಕಿತ್ತೋಗಿರೋ ಡರ್ಟಿ ವಿಚಾರಗಳಿಂದ ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವ ಕೂಡ ಹಾಳಾಗುತ್ತೆ, ನಮ್ಮ ಹೆಸರು ಕೂಡ ಹಾಳಾಗುತ್ತೆ. ನಾವು ನಮ್ಮ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಗೌರವ ಹಾಳಾಗುತ್ತೆ. ಇದೆಲ್ಲದರ ಪರಿಣಾಮವಾಗಿ ನಮ್ಮ ಜೀವನವನ್ನೇ ಹಾಳಾಗುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಏನೇ ಆಯ್ಕೆ ಮಾಡಿಕೊಳ್ಬೇಕಾದ ಸಂದರ್ಭ ಬಂದರೂ ಕೂಡ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಬೇಕು. ಯಾಕೆಂದರೆ ಜೀವನ ನಮ್ಮದು, ಬೇರೆಯವ್ರದಲ್ಲ. ಅದಕ್ಕೆ ಹೀಗೆ ಈ 3 ನಿಯಮಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ಬದುಕಿದ್ದೇ ಆದರೆ ನಿಜವಾಗಿಯೂ ನಮ್ಮ ಜೀವನವೇ ಒಂದು ನಂದನವನವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಧನ್ಯವಾದಗಳು.